ಇಲ್ಲಿಯವರೆಗೂ 4 ಗ್ರಹಗಳನ್ನು ಹೇಳಿ ಸವಿಸ್ತಾರವಾಗಿ ತಿಳಿಸಿದ್ದೇವೆ. ಈಗ 5ನೇ ಗ್ರಹ ಆಗಿರುವಂತಹ ಗುರುಗ್ರಹ ಅಂದ್ರೆ ಸಾಮಾನ್ಯದವರಲ್ಲ ಸ್ವಾಮಿ. ಯಾಕೆ ಅಂತ ಆದ್ರೆ ಯಾವುದೇ ಒಂದು ಕಾರ್ಯವನ್ನು ಮಾಡ್ಬೇಕಾದ್ರೆ ಮುಂಚಿತವಾಗಿ ಗುರುಜ್ಞಾನ ಮಾಡ್ಬೇಕು. ಗುರುಜ್ಞಾನ ಮಾಡಿದ್ರೆ ಆವಾಗ ಅವನಲ್ಲಿ ಇರ್ತಕ್ಕಂಥ ಕಷ್ಟ ನಷ್ಟಗಳು ಅರಿವೆ ಆಗ್ತಿದೆ. ನಮ್ಮಲ್ಲಿ ಏನು ಮಾಡುವ ಸಾಮರ್ಥ್ಯ ಇರಬಹುದು, ಏನನ್ನು ಸಾಧಿಸುತ್ತಿದ್ದಾದ್ರೂ ಗುರುವಿನ ಆಶೀರ್ವಾದ ಇರಬೇಕು. ಗುರುವಿನ ಗುಲಾಮನಾಗುವವರೆಗೂ ದೊರೆಯದನ್ನ ಮುಕ್ತಿ. ಆದ್ದರಿಂದ ದೇವತೆಗಳೇ ಗುರುವಿನನ್ನು ಆಧರಿಸ್ತಾ ಇದ್ದಾರೆ. ಯಾಕೆ ಅಂತಾದ್ರೆ ಗುರುವಿಲ್ಲದ ಕಾರ್ಯವೇ ನಡೆಯುವುದಿಲ್ಲ. ಗುರುವೇ ಶ್ರೇಷ್ಠ, ಅವನೇ ಶ್ರೇಷ್ಠ. ಯಾರು ಗುರುವನ್ನು ನೀವು ಕೊಂಡಾಡ್ತೀರೋ ಅಂತವರಿಗೆ ಅಷ್ಟು ಐಶ್ವರ್ಯವನ್ನು ಕೊಟ್ಟು ಹೀನ ಋಣವಾದಿಯನ್ನೆಲ್ಲ ಬಿಡಿಸಿ ಎಡ ಬೆಳೆದೇ ರಕ್ಷಣೆ ಮಾಡ್ತಕ್ಕಂಥ ಈ ಗುರುವೇ ಶ್ರೇಷ್ಠ ಎಂದು ಹೇಳಿದಷ್ಟು. ಗುರುವಿನ ವಿಷಯವನ್ನ ಕೇಳಿದಾಗ ನನ್ನ ಪುನಃ ಪ್ರಶ್ನೆ ಇಲ್ಲ. ಯಾಕಂತ ಇನ್ನು ಅಧೀಶನಾಗಿ ಮೆರೆಯುವುದಕ್ಕೆ ಗುರುವಿನ ಹಾಸ್ಯವನ ಪರತ್ಯ ಆದ ಕಾರಣ ನಮ್ಮಲ್ಲಿ ಪುನಃ ಪ್ರಶ್ನೆ ಇಲ್ಲ ಅಂತ ಹೇಳಿ. ಆದ್ದರಿಂದ ಗುರುದೇವನಿಗೆ ವಿಧ ವಿಧಗಳಿಂದ ಪೂಜೆ ಆರಾಧನೆ ಮಾಡೋ ಜೊತೆಯಲ್ಲಿ ಸಾಷ್ಟಾಂಗ ನಮಸ್ಕಾರವನ್ನ